ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ಬರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ, ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಸರ್, ಒಂದು ಚೆವರ್ಲೆಟ್ ಬೀಟ್ ಗಾಡಿ ಸೇಲ್ಗಿದೆ ಅಂತ ಹೇಳ್ಬಿಟ್ಟು ವಾಟ್ಸಪ್ ಮಾಡಿದ್ರಿ, ವಿಡಿಯೋ ಮಾಡಿ ಸರ್ ಅಂತ. ಹಾಂ, ಹಂಗೆ ಡೀಟೇಲ್ಸ್ ಕೊಟ್ಬಿಡಿ ಸರ್. ಗಾಡಿ ಯಾವ ಮಾಡಲ್ ಇದು? 2011 ಮಾಡಲ್ ಸರ್. 11 ಮಾಡಲ್ ಸರ್. ಹೌದು, 11 ಮಾಡಲ್ ಅಂತ ಹಾಕಿದ್ದೀರಾ. ಗಾಡಿ ಎಷ್ಟು ಓಡಿದೆ ಸರ್? ಒಂದು 85 ಬಾಡಿ ಇರ್ಬೋದು ಸರ್. 85,000. ಅದು ಮೀಟ್ರ್ ಹಾಕಿದ್ದೀನಿ. ಹಾಂ. ಓಕೆ. ಓನರ್ ಎಷ್ಟಾಗಿದೆ ಸರ್? ಓನರು ಸೆಕೆಂಡ್ ಓನರ್. ನೀವೀಗ ಸೆಕೆಂಡ್ ಓನರಲ್ಲಿ ಇದೆ ಗಾಡಿ? ಹಾಂ, ಸೆಕೆಂಡ್ ಓನರ್. ಓಕೆ ಸರ್, ಆಯಿತು. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ? ಹಾಂ, ಹೌದು ಸರ್. ಎಲ್ಲ ರನ್ನಿಂಗ್ ಇದೆ. ಹಾಂ. ಓಕೆ. ಟ್ರಾನ್ಸ್ಫರು ನೀವು ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೊಬೇಕಾ ಸರ್? ಟ್ರಾನ್ಸ್ಫರು ಮಾಡಿಸ್ಕೊಡ್ತೀವಿ ಸರ್. ನೀವೇ ಮಾಡಿಸ್ಕೊಡ್ತೀರಾ? ಓಕೆ. ಗಾಡಿ ರಿಪೇಂಟಿಂಗ್ ಏನಾದರೂ ಆಗಿದೆಯಾ? ಟಚಪ್ಪು ಸ್ವಲ್ಪ ಅಲ್ಲಿದೆಲ್ಲೇ ಸ್ವಲ್ಪ ಬಂಪರ್ ಟಚಪ್ ಮಾಡಿ. ಬಂಪರ್ಗಳು ಟಚ್ ಅಪ್ ಆಗಿದೆ? ಹಾಂ, ಟಚಪ್. ಓಕೆ. ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಆಗಿದೆ, ಸ್ವಲ್ಪ ಮಾಡಿಸ್ಬೇಕು ಅಷ್ಟೇ, ಪೇಂಟಿಂಗ್ ಮಾಡಿಲ್ಲ. ಓಕೆ. ಇದುವರೆಗೂ ಗಾಡಿ ಪೇಂಟಿಂಗ್ ಆಗಿಲ್ಲ? ಆಗಿಲ್ಲ. ಸಣ್ಣ ಪುಟ್ಟ ಸ್ಕ್ರಾಚಸ್ ಬಂಪರ್ಗಳು ಮಾತ್ರ ಇದೆ, ಬೇಕಾದ್ರೆ ಮಾಡಿಸ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ? ಹಾಂ, ಫ್ರಂಟ್ ಬಂಪರ್, ಫ್ರಂಟ್ ವೀಲ್ ಹತ್ರ ಆ ಕಡೆ ಈ ಕಡೆ ಒಂದು ಸ್ವಲ್ಪ. ಹಾಂ. ಅಂದರೆ ಗಾಡಿ ಒರಿಜಿನಲ್ ಪೇಂಟಲ್ಲೇ ಇದೆ ಇವಾಗ? ಹಾಂ, ಪೇಂಟಲ್ಲಿದೆ. ಓಕೆ. ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ ಸರ್? ಹಾಂ, ರನ್ನಿಂಗ್ ಇದೆ. ಸರ್, ಯಾವ್ದಾದ್ರು ಫೈನ್ಗಳಿದೆಯಾ? ಸಿಗ್ನಲ್ ಜಂಪು, ಓವರ್ ಸ್ಪೀಡು, ನೋ ಪಾರ್ಕಿಂಗು ಈ ಥರ? ಇಲ್ಲ ಆ ಥರ ಏನಿಲ್ಲ. ಇಲ್ಲ. ಓಕೆ ಸರ್. ಆಫ್ಟರ್ ಮಾರ್ಕೆಟ್ ನೀವು ಹೊರಗಡೆ ತಂದಮೇಲೆ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದರೂ ಹಾಕ್ಸಿದ್ರಾ? ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದರೆ ಟೈರ್ ಅಷ್ಟು ಬಿಟ್ಟರೆ ನಾವು ಇನ್ನೇನು ಹಾಕ್ಸಿಲ್ಲ. ಇನ್ನೇನು ಚೇಂಜ್ ಮಾಡ್ಸಕ್ಕೆ ಹೋಗಿಲ್ಲ? ಹಾಂ, ಏನು. ಓಕೆ ಸರ್. ಟೈರ್ ಕಂಡೀಷನ್ ಎಷ್ಟು ಪರ್ಸೆಂಟೇಜ್ ಇರ್ಬೋದು ಸರ್ ಇನ್ನು? ಫ್ರಂಟು ಒಂದು 80% ಇದೆ, ಬ್ಯಾಕ್ ಬಂದು ಒಂದು 50% ಇದೆ. ಓಕೆ. 50, 80. ಹಾಂ, Okay. ಇದು ಬ್ರಿಸ್ಟೋನ್ ಟೈರ್ಸು. ಹಾಂ. ಗಾಡಿಗೆ ಮ್ಯಾಗ್ವಿಲ್ ಇದೆಯಾ ಸರ್? ಮ್ಯಾಗ್ವಿಲ್ ಇಲ್ಲ, ಮ್ಯಾನ್ಯಲ್. ಪೆಟ್ರೋಲ್ ಜೊತೆ CNG LPG ಇರೋದು? CNG ಅಲ್ಲ? ಹಾಂ, ಪೆಟ್ರೋಲ್ ಇತ್ತು, LPG. ಸಾರಿ, ಪೆಟ್ರೋಲ್ ವಿತ್ LPG. LPG. ಓಕೆ. ಮೈಲೇಜ್ ಎಷ್ಟು ಬರುತ್ತೆ ಸರ್? ಪೆಟ್ರೋಲ್ಗೆ ಒಂದು 18ರಿಂದ 20 ಬರ್ತದೆ. LPGಗೆ ಆದರೆ 23ವರೆಗೂ, 25ವರೆಗೂ ರನ್ನಿಂಗ್ ಬರ್ತದೆ ಹೈವೇವರೆಗೆ. 25ವರೆಗೂ ಬರುತ್ತೆ LPGಲಿ? ಹಾಂ. ಓಕೆ ಸರ್. ಲೊಕೇಶನ್ ಎಲ್ಲಿ ಬರ್ತದೆ ಸರ್? ಲೊಕೇಶನ್ನು ಮಧುಗಿರಿ, ತುಮಕೂರು ಡಿಸ್ಟಿಕ್. ಹಾಂ. ಓಕೆ ಸರ್. ಇದಕ್ಕೆ ಗಾಡಿಗೆ ನೀವು ಓನರಾ ಸರ್? ಹಾಂ. ಈಗ ಹಂಗೆ ಫೈನಲ್ ಆಗಿ ರೇಟ್ ಹೇಳ್ಬಿಡಿ ಸರ್. ರೇಟ್ ಎಷ್ಟು ಕೊಟ್ಟು ಮಾಡ್ತಾ ಇದ್ದೀರಿ ಗಾಡಿಗೆ? ಒಂದು ಫೈನಲ್ಲು 185ಗೆ ಕೊಟ್ಬಿಡಾನೆ ಅಂತ ಇದು ಮಾಡ್ತೀನಿ. ಓಕೆ ಸರ್. 1,85,000 ಹಾಕಿದ್ದೀರಾ? ಹಾಂ. ಅದರಲ್ಲಿ ಏನಾದ್ರು ಸ್ವಲ್ಪ ನೆಗೋಷಿಯಬಲ್ ಆಗುತ್ತಾ? ಬಂದರೆ ಯಾರಾದರೂ ಕಾಯಿಸಿದ್ರೆ ಮಾಡಿಕೊಡೋದು. ಓಕೆ. ಡೈರೆಕ್ಟ್ ಯಾರನ್ನು ಬಂದು ಮಾತಾಡಿದ್ರೆ ಬೇಕಾದ್ರೆ ಕಡಿಮೆ ಮಾಡೋಣ ಅಂತ ಹೇಳ್ತೀರಾ? ಹಾಂ, ಮಾಡಿಕೊಡಿ. ಸರಿ ಸರ್, ಆಯಿತು. ಓಡಿಸಿ ನೋಡಲಿ, ಅವ್ರಿಗೆ ಇಷ್ಟ ಆದರೆ ಬೇಕಾದ್ರೆ. ಹಾಂ. ಎಲ್ಲ ಇಷ್ಟ ಆಗಿ ಓಕೆ ಆದರೆ ಬೇಕಾದ್ರೆ ಮಾತಾಡೋ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ? ಹಾಂ. ಆಯ್ತು ಸರ್, ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ನಂಬರ್ ಇದೇ ನಂಬರ್ ಕೊಟ್ಟಿಲ್ಲ ಸರ್? ಹಾಂ, ಇದೇ ನಂಬರ್ಗೆ. ಓಕೆ ಸರ್, ಆಯಿತು. ಓಕೆ. ಥ್ಯಾಂಕ್ ಯು. ಎಲ್ಲ ಕಂಪ್ನಿ ಫಿಟ್ ಇದ್ದೇನೆ, ಎಲ್ಲದ ಯಾವುದೂ ಹಾಕ್ಸಿರೋದಿಲ್ಲ. ಹ್ಞೂ. ಆಡಿಯೋ ಸಿಸ್ಟಮಿಂದ ಹಿಡಿದು LPGದು ಎಲ್ಲ ಕಂಪ್ನಿಯಲ್ಲಿ ಬಂದಿರೋದು. ಗಾಡಿ ಏನು ಖರ್ಚಿಲ್ಲ ಸರ್? ಮೇಂಟೆನೆನ್ಸ್ ಚೆನ್ನಾಗಿದೆ? ಖರ್ಚು ಏನು ಬರಲ್ಲ ಸರ್, ಅದು ಯಾವತ್ತೂ ₹1 ನಮ್ಗೆ ಖರ್ಚು ಸಿಕ್ಸಿಲ್ಲ. ಟೈರ್ ಒಂದು ಹಾಕ್ಸ್ಕೊಂಡಿದ್ದೀವಿ, ಅಷ್ಟು ಬಿಟ್ಟರೆ ನಾವೇನು ಹಾಕ್ಸಿಲ್ಲ. ಪೆಟ್ರೋಲು, ಗ್ಯಾಸು ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಸರಿ ಸರ್, ಆಯಿತು. ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಹಾಂ. ಓಕೆ ಸರ್. ಯಾರಾದ್ರೂ ಚಾನಲ್ ಕಡೆಯಿಂದ ಬಂದರೆ ಸ್ವಲ್ಪ ಕಡಿಮೆ ಮಾಡಿಕೊಡಿ ಸರ್. ಹಾಂ, ಮಾಡಿಕೊಡಿ. ಓಕೆ ಸರ್. ಓಕೆ, ಥ್ಯಾಂಕ್ ಯು.
ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತು ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಈ ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ ಇದಕ್ಕೆ ಯಾವುದೋ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬ್ಯುಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.